ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿತ್ತಲ್ಲ, ಜೂನ್ ಫಸ್ಟ್ ವೀಕಿನ ವ್ಲಾಗ್ ಆಗಿರುತ್ತೆ. ನನ್ನ ಪ್ರಜ್ಞಾನ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಒಫಿಷಿಯಲ್ ಏನೋ ಕಿಂಡರ್ ಗಾರ್ಡನ್ ಎಲ್ಲ ಬಿಟ್ಟು ಅವನು ಒಂದು ಪ್ರಾಪರ್ ಸ್ಕೂಲ್, ಅವನು ಒಂದು 10th ಕಂಟಿನ್ಯೂ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಸ್ಕೂಲ್ ಕಳಿಸ್ತಾ ಇರೋದು. ಇವಾಗ ಅವನು NPS ಜೂನಿಯರ್ ವಿಂಗ್ಸಿಗೆ ಜಾಯ್ನ್ ಆಗಿದ್ದಾನೆ. ಅವನ ಒಂದು ಬ್ಯಾಗು, ನನ್ನ ಲೈಫಲ್ಲಿ ನಾನು ಒಂದು ಬ್ರ್ಯಾಂಡ್ ಬ್ಯಾಗ್ನ ಎತ್ಕೊಂಡಿಲ್ಲ. ನನಗೆ ಅಷ್ಟು ಖುಷಿ ಆಯಿತು. ಅವ್ನು ಕ್ಯೂಟ್ ಬ್ಯಾಗ್ ನೋಡೋಕ್ಕೆ. ಮಳೆ ತುಂಬ ಇದ್ದಿದ್ದ ರೀಸನ್ನು ನಾವು ಆಟೋಲಿ ಕರ್ಕೊಂಡೋಗಿ ಬಿಟ್ಟಿದ್ದು ಅವನ್ನ. ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ ಸ್ಕೂಲ್ ಫೇಸ್ನ ಅವನು. ನನಗೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಡೇ ಅವನ್ನ ಪಿಕ್ ಮಾಡೋಕ್ಕೆ ಹೋದಾಗ ಬಾಸು ಲೈನಲ್ಲಿ ನೀಟಾಗಿ ಡೀಸೆಂಟಾಗಿ ಬಂದು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ. ತುಂಬ ಚೆನ್ನಾಗಿದೆ ಸ್ಕೂಲು. ನಮ್ಮ ವಿದ್ವಾನ್ ಕೂಡ ಬೇರೆ ಬ್ರಾಂಚಲ್ಲಿ, ಬಟ್ ಸೇಮ್ ಸ್ಕೂಲ್ನಲ್ಲೇ ಅವನು ಓದ್ತಾ ಇರೋದು. ನನಗೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಇವಾಗ, ಬಿಕಾಸ್ ದ ವರ್ಲ್ಡ್ ಇಸ್ ಬೂಮಿಂಗ್. ಸೊ ದಿಸ್ ಇಸ್ ದ ಬೆಸ್ಟ್ ಸ್ಕೂಲ್ ಅಂತ ಅನಿಸುತ್ತೆ. ಹಿಂಗಿತ್ತು ಅವನ ಒಂದು ಏನೋ ಸ್ಕೂಲ್ಗೆ ಡ್ರಾಪ್ ಮಾಡೋದು ಮತ್ತು ಪಿಕ್ ಮಾಡುವಂಥ ಒಂದು ಡೇ. ನಾನು ವಿದ್ವಾನ್ದು ಫಸ್ಟ್ ಡೇ ಆಫ್ ಸ್ಕೂಲ್ಗೂ ಹೋಗಿದ್ದೆ, ರಿಯಾನ್ಶಿದಕ್ಕೂ ಹೋಗಿದ್ದೀನಿ, ಆ್ಯಂಡ್ ಪ್ರಜ್ಞಾನು. ಈಗ ನೆಕ್ಸ್ಟ್ ನಮ್ಮ ಬಾಸ್ ಇದ್ದಾರಲ್ಲ, ಅವರು ಇನ್ನೇನು ಸ್ವಲ್ಪ ಬೇಗ ಬೆಳೆದು ಬಿಡ್ತಾರೆ. ಅವ್ರದ್ದು ಸ್ಕೂಲಿಗೆ ಕೂಡ ನಾನೇ ಹೋಗ್ತೀನಿ. ಆ್ಯಂಡ್ ಅಲ್ಲಿ ಅವನ್ನ ರಿಸೀವ್ ಮಾಡಿ ಅವನಿಗೆ ಸ್ಕೂಲ್ ಹೇಗಿತ್ತು ಅಂತ ಕೇಳಿದೆ. ಹಾಗೆ ವಾಪಸ್ ಬರ್ತಾ ಮಾತಾಡಿಸ್ತಾ ಇದ್ದೀನಿ, ಏನು ನಿಮ್ಮ ಮ್ಯಾಮ್ ಹೆಸರು, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಫ್ರೆಂಡ್ಸ್ ಆದರು, ಹಾಗೆ ಹಿಂಗೆ ಅಂತ. ಸೊ ಅವನು ನನಗೇನು ಗೊತ್ತು, ಮ್ಯಾಮ್ ಹೆಸರು ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ದ. ಅದಾದಮೇಲೆ ಎಲ್ಲ ಹೇಳ್ದ. ಫುಲ್ ಖುಷಿ ಆಯಿತು. ವಾಪಸ್ ಬಂದರೆ ನನ್ನ ಕೆಲಸನ ಅವ್ನು ಮಾಡ್ತೀನಿ ಅಂತ ಕೂತ್ಕೊಂಡಿದ್ದ. ನಂದು ಆಲ್ಮೋಸ್ಟ್ ಲಾಗೌಟ್ ಆಗೋಗಿತ್ತು. ಮಧ್ಯಾಹ್ನ ಅಷ್ಟೊತ್ತಿಗೆ ಲಾಗೌಟ್ ಮಾಡಿಬಿಟ್ಟಿರ್ತೀನಿ. ಸೊ ಕೂತಿದ್ದ ಏನೋ ತರಲೆ ಮಾಡಿಕೊಂಡು. ಆಮೇಲೆ ಕೆಲಸ ನಾನೇ ಮುಗಿಸ್ತೀನಿ ಬಿಡಿ ಅಂತಂದ. ಕೆಲಸ ಮುಗೀತು ಅಂತ ಇದ್ದ. ಸಂಜೆ ಹಂಗೆ ಪಫ್ ತಿನ್ಕೊಂಡು ಊಟ ಮಾಡಿಕೊಂಡು ಆ ಒಂದು ಡೇನ ಏನು ಮಾಡಿದ್ವಿ.